ಡಾಕ್ಟರ್, ನನ್ನ ತಂಗಿನ ಮದುವೆ ಮಾಡಿಕೊಂಡು ಇದೇ ಮನೇಲಿ ಏನ್ರಿ ಹುಚ್ಚುನ್ ತರ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಉಕ್ಕೋ ಅಷ್ಟೇ. ಅದೆಲ್ಲ ಆಗಲ್ಲ ರೀ, ನನ್ನ ಲಂಡನ್ ಹೋಗ್ಲೇಬೇಕು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಬೇಕಾದ್ರೆ ನಿಮ್ ಕಾಲ ಬನ್ನಿ ಕೂತ್ಕೊಳ್ಳಿ. ಡಾಕ್ಟರ್, ನೀವು ಈ ಹಾಸ್ಪಿಟ್ಲಲ್ಲಿದ್ದೀರಾ? ಹೌದು, ದಯವಿಟ್ಟು ಕೂತ್ಕೊಳ್ಳಿ. ಪರವಾಗಿಲ್ಲ. ವೀರಣ್ಣ ಅವ್ರನ್ನ 2ನೇ ಸಲ ಈ ರೀತಿ ಭೇಟಿ ಆಗ್ತಿರೋದು ತುಂಬಾ ನಿರೀಕ್ಷಿತ ಮೇಡಮ್. ಮೊದಲನೇ ಸಲ ನೋಡಿದಾಗ ಅವ್ರು ಇದ್ದಿದ್ದ ಸ್ಟೈಲೇ ಬೇರೆ. ಅದ್ ನನ್ನ ಕಣ್ಮುಂದೆ ಹಾಗೇ ಇದೆ. ಏನ್ ಮಾಡೋದು ಡಾಕ್ಟ್ರೆ, ದಿಢೀರಾಗಿ ಹೀಗೆಲ್ಲ ಆಗತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಕತ್ತರಿಸಿದ ಬಾಳೆ ದಿಂಡಿನಾಗೆ ಒಂದೇ ಏಟಿ ಕೂಸದ್ ಬಿಟ್ರು. ಈಗ ನೀವಿಬ್ರು ಧೈರ್ಯವಾಗಿರೋದು ಬಹಳ ಮುಖ್ಯ. ಆಸ್ ಎ ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೇನೂ ಅಪಾಯ ಇಲ್ಲ. ಆದ್ರೂ ಅವ್ರ ಮೆಡಿಕಲ್ ರಿಪೋರ್ಟ್ನ ಸ್ಟಡಿ ಮಾಡಿದ್ದೀನಿ. ಮೊದಲು ಆಂಜಿಯೋಪ್ಲಾಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿದ್ವಿ, ಬಟ್ ಈಗ ಬೇರೆ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ. ಅದು ಓಪನ್ ಹಾರ್ಟ್ ಸರ್ಜರಿನ ಸ್ಟಂಟ್ ಹಾಕ್ಬೇಕಾ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನೀವಿಬ್ರು ಒಪ್ಪಿ ಸೈನ್ ಮಾಡ್ಕೊಡ್ಬೇಕಾಗತ್ತೆ. ಆಗ್ಲೇ ಒಪ್ಪಿಗೆ ಕೊಟ್ಟು ನಿಮಗೆ ಸೈನ್ ಮಾಡ್ಕೊಟ್ವಲ್ಲ. ಇಲ್ಲ ಮಿಸ್, ನಿಮ್ಮ ಹೆಸರು ಮರ್ತೆ, ಸಾರಿ. ಅರ್ಚನಾ. ಮೊದಲು ನೀವು ಸೈನ್ ಮಾಡಿಕೊಟ್ಟಿದ್ದು ಆಂಜಿಯೋಪ್ಲಾಸ್ಟ್ಗೆ, ಬಟ್ ನಾನು ಈಗ ಕೇಳ್ತಾ ಇರೋದು ಐದರ್ ಓಪನ್ ಹಾರ್ಟ್ ಸರ್ಜರಿ ಅಥವಾ ಸ್ಟಂಟ್ ಹಾಕೋದಕ್ಕೆ. ಆ ಆಪರೇಷನ್ ನಾನು ಮಾಡಬೇಕು ಅಂದ್ರೆ ನಿಮ್ಮ ಸೈನ್ ಬೇಕೇ ಬೇಕು. ಡಾಕ್ಟರ್, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಅಂದ್ರೆ ಮೆಡಿಕಲ್ ವಿಷಯಗಳನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ಇನ್ ಕೇಸ್ ನಾವು ಹೇಳಿದ್ರು ಅದು ನಿಮ್ಗೆ ಅರ್ಥ ಆಗೋದಿಲ್ಲ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಆಂಜಿಯೋಪ್ಲಾಸ್ಟ್ ಅಂದ್ರೆ ಒಂದು ಸಣ್ಣ ಪೈಪ್ನ ಹೃದಯದ ಹತ್ರ ಕಳಿಸಿ ಬ್ಲಾಕ್ ಆಗಿರೋ ರಕ್ತನ ಏರ್ ಪಂಪ್ ಮಾಡಿ ಕ್ಲಿಯರ್ ಮಾಡಿಬಿಡೋದು. ಹೇ ಡೋಂಟ್ ವರಿ, ನಾನು ಹೇಳಿದ್ನಲ್ಲ, ಏನೂ ಯೋಚನೆ ಮಾಡಬೇಡಿ. ವೀರಣ್ಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಏನೂ ಅಪಾಯ ಆಗಲ್ಲ. ಆ ರೀತಿ ನಾನು ಆಪರೇಷನ್ ಮಾಡಿಸ್ತೀನಿ. ನನ್ನ ಜೊತೆಲಿ ಸ್ಪೆಷಲಿಸ್ಟ್ ಇದ್ದಾರೆ, ಸರ್ಜನ್ಸ್ ಇದ್ದಾರೆ. ಸರಿ ಡಾಕ್ಟರ್, ಆಪರೇಷನ್ ಮಾಡೋದಕ್ಕೆ ಏನ್ ವ್ಯವಸ್ಥೆ ಮಾಡಬೇಕೋ ಮಾಡಿ. ನಾವಿಬ್ರು ಅದಕ್ಕೆ ಸೈನ್ ಮಾಡ್ತೀವಿ. ನನಗೆ ಮರುಜೀವ ಕೊಟ್ಟಿರೋ ನಮ್ಮಣ್ಣ ಇವತ್ತು ಆ ಥರ ಅವ್ನು ಮಲ್ಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಡಾಕ್ಟರ್. ಡಾಕ್ಟರ್, ಹೇಗಾದ್ರೂ ಮಾಡಿ ಅವ್ರು ಮೊದಲಿನ ಗೆದ್ದು ಓಡಾಡೋ ಥರ ಮಾಡ್ಲೇಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಂತ ಅಪಾಯ ಬೇಕಾದ್ರೂ ಎದುರಿಸ್ತೀನಿ. ಬೇಕಾದ್ರೆ ನನ್ನ ಹಾರ್ಟ್ನ ಬೇಕಾದ್ರೆ ಅವ್ರಿಗೆ ಅಚ್ಚು, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ ಮೇಡಮ್. ವೀರಣ್ಣ ಅವ್ರನ್ನ ಮತ್ತೆ ಆರೋಗ್ಯವಾಗಿ ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು. ಓಕೆನಾ? ಬನ್ನಿ ವೀರಣ್ಣ ಅವ್ರನ್ನ ನೋಡ್ಕೊಂಡ್ ಬರೋಣ. ಮರ್ಯಾದೆ, ಆ ಪದದ ಅರ್ಥ ಗೊತ್ತೇನಪ್ಪ ನಿನ್ಗೆ? ಅದನ್ನ ನೀನ್ ನಮ್ಮಿಬ್ರಿಗೂ ಕೊಡೋದ್ ಬಿಟ್ಟು ತುಂಬಾ ದಿನ ಆಗೋಯ್ತಪ್ಪ. ಯಾವತ್ತು ಈ ಮನೆ ದೇವತೆ ಶಾಂತಿ ಇಲ್ಲ ಅಂತ ಆದ್ಲೋ ಅವತ್ತೆಲ್ಲ ಹೊರಟೋಯ್ತು. ನಾವೀ ಮನೇಲಿ ಇದೀವಷ್ಟೇ, ಅಣ್ಣ ಅತ್ಗೆ ಆಗಲ್ಲ. ಆದ್ರೆ ಒಂದ್ ಮಾತು ಚೆನ್ನಾಗಿ ನೆನ್ಪಿಟ್ಕೋ ಸುಶಾಂತ, ನೀನೆಷ್ಟೇ ದ್ವೇಷ ಮಾಡಿದ್ರು, ಎಷ್ಟೇ ಬೈದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ನೀನ್ ನನ್ನ ತಮ್ಮನೇ. ನಿನ್ಗೇನೇ ಕೆಡಕಾಗುತ್ತೆ ಅಂದ್ರೆ ಮೊದಲು ಅಡ್ಡ ಬಂದಿರೋದು ನಾನೇ. ಅದನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ನಿನ್ನಿಂದ ನೆನ್ಪಿಟ್ಕೋ. ಯಾಕೆ ಅಂದ್ರೆ ಅದು ನನ್ನ ಹಕ್ಕು. ಅದನ್ನ ಯಾರಿಗೋಸ್ಕರ ಬಿಟ್ಕೊಡಕ್ಕಾಗೋದು ಇಲ್ಲ, ಬಿಟ್ಕೊಡೋದು ಇಲ್ಲ. ಅಣ್ಣ, ನೀ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನೀವೆಲ್ಲ ಅಲ್ಲಿ ಹೋಗಿ ಮಾಡ್ಕೊಂಬಂದಿರೋ ಗನಂದಾರಿ ಕೆಲಸ ಆದ್ರೂ ಏನು? ನೀವೆಲ್ಲರೂ ಸೇರ್ಕೊಂಡು ನನ್ನನ್ನೆಷ್ಟು ಸಂಕಟಕ್ಕೆ ತಂದಿದ್ದೀರಾ ಅಂತ. ಒಂದು ಕಡೆ ಪ್ರಾಜೆಕ್ಟ್ ಟೆನ್ಷನ್ನು, ಇನ್ನೊಂದು ಕಡೆ ಮನೆ ಟೆನ್ಷನ್ನು. ಇದ್ರ ಮಧ್ಯೆ ವೀರಣ್ಣನ ದುಡ್ಡು ಬೇರೆ ವಾಪಸ್ ಕೊಡಬೇಕು.
ಹ್ಯಾಕ್ ಕೊಡ್ಲಿ? ನೀನು ಬಿಸ್ನೆಸ್ ಮಾಡ್ತೀಯ ತಾನೆ? ನಿನ್ಗೆ ಸ್ವಲ್ಪನೂ ಅರ್ಥ ಆಗಲ್ವಾ? ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಿದ್ರೆ ನಿಂಗೆ ಅರ್ಥ ಆಗಿರೋದು. ಏಯ್ ಸುಶಾಂತ್, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಬುದ್ಧಿ ಇಲ್ಲದೆ ಏನೇನೋ ಮಾತಾಡ್ಬೇಡ. ಅವರು ದುಡ್ಡು ಕೊಡು ಅಂತ ಕೇಳ್ತಾ ಇರೋದು ಅವರು ನಿನಗೆ ತೊಂದರೆ ಕೊಡಬೇಕು ಅಂತ ಅಲ್ಲ. ಅವ್ರಿಗೆ ಹುಷಾರಿಲ್ಲ ಕಣೋ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಈಗ ಅವ್ರಿಗೆ ಹಣದ ಅವಶ್ಯಕತೆ ತುಂಬಾ ಇದೆ. ಅದಕ್ಕೆ ಅವರು ನಿನಗೆ ತುಂಬಾ ಫೋನ್ ಮಾಡಿರೋದು. ಸುಶಾಂತ್, ಆ ಹುಡುಗಿ ನಿನ್ನ ಹುಡುಕೊಂಡು ಮನೆಗೆ ಬಂದಿದ್ಲು ದುಡ್ಡುಗೋಸ್ಕರ. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು, ಹೇಗೋ ವ್ಯವಸ್ಥೆ ಮಾಡಿ ಕಳ್ಸಿದ್ದೀನಿ. ನೀನು ವೀರಣ್ಣವರು ಹುಷಾರ್ ತಪ್ಪಿರೋ ವಿಷಯನ ಅರ್ಥನೇ ಮಾಡ್ಕೊಳ್ದೆ ಫೋನೇ ತೆಗೆದೇ ಇದ್ರೆ ಹೇಗೋ? ಇರ್ಬೋದಣ್ಣ, ವೀರಣ್ಣಂಗೆ ಮೈ ಹುಷಾರಿಲ್ಲ, ಒಪ್ಕೊಳ್ಳೋಣ. ಅದಕ್ಕೆ ಕಾರಣ ಯಾರು? ನೀವುಗಳು. ನಿಮ್ಮನ್ನು ಹೋಗ್ಬಿಟ್ಟಲ್ಲಿ ಹೆಣ್ ಕೇಳಕ್ ಹೇಳಿದ್ಯಾರು? ನೀವು ಕೇಳಿದ್ದಕ್ಕೇನೆ ಅವ್ರಿಗೆ ಟೆನ್ಷನ್ ಆಗಿದೆ, ಕಾಯಿಲೆ ಬಿದ್ದಿದ್ದಾರೆ. ನೋಡಿ, ನೀವು ನನಗೆ ಒಳ್ಳೇದ್ ಮಾಡಕ್ ಹೋಗ್ತಿಲ್ಲ. ಆಗ್ಲಿಂದ ಹೇಳ್ತಿದ್ದೀನಲ್ಲ, ರಾಘವನ ಮುಂದೆ ಇಟ್ಕೊಂಡು ನೆಪ ಅಷ್ಟೇ ಎಲ್ರನ್ನೂ ಹಾಳು ಮಾಡ್ತಿದ್ದೀರಾ. ತಂದಿಟ್ಟು ತಮಾಷೆ ನೋಡ್ತಿದ್ದೀರಾ. ಅಣ್ಣ, ಒಂದ್ ತಿಳ್ಕೊ, ನನ್ನ ಲೈಫು ನನ್ನ ಇಷ್ಟ ಇದೆ. ನಿಮ್ಮೆಲ್ರಿಗೂ ನನ್ನ ಕೊನೆಯ ವಾರ್ನಿಂಗ್. ಇನ್ನು ಮುಂದೆ ನನ್ನ ವಿಚಾರದಲ್ಲಿ ನೀವಾಗ್ಲಿ, ಅತ್ತಿಗೆ ಆಗ್ಲಿ, ರತ್ನಮ್ಮ ನಿಮ್ಗೂ ಅಷ್ಟೇ, ಯಾರಾದ್ರೂ ತಲೆ ಹಾಕಿದ್ರೆ ಅಷ್ಟೇ. ವೀರಣ್ಣ ಅವ್ರಿಗೆ ಹಣ ಕೊಡಬೇಕಾಗಿರೋ ವಿಚಾರ ನನಗೆ ಬಿಟ್ಟಿದ್ದು. ಅದು ಯಾವಾಗ ಕೊಡಬೇಕು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಭವಿಷ್ಯ, ನನ್ನ ಮದುವೆ ವಿಷಯ ನಾನು ನೋಡ್ಕೊಳ್ತೀನಿ. ನೀವ್ಯಾರು ಇನ್ನೊಂದ್ಸಲಿ ನನ್ನ ವಿಚಾರದಲ್ಲಿ, ನನ್ನ ಮಗನ ವಿಚಾರದಲ್ಲಿ ತಲೆ ಹಾಕ್ಬೇಡಿ. ಬರೀ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನಗೂ ಹೇಳಿ 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 ಸಾಕಾಗೋಗಿದೆ. ಮತ್ತೆ ಇನ್ನೊಂದ್ಸಲ ಇದೇ ರಿಪೀಟ್ ಆದ್ರೆ ನಾನು ಮಾತಾಡಕ್ ಹೋಗಲ್ಲ. ಮಂತ್ರ. ಹಿರಿ ತಲೆ ಅಂದ್ರೆ ಇದೆ ನೋಡು. ನನ್ನ ಮಗನ್ ಭವಿಷ್ಯ ರೂಪಿಸ್ಬೇಕಾಗಿರೋಳು ನಾನು. ಇವರಿಬ್ರು ಭವಿಷ್ಯನೇ ರೂಪಿಸ್ಕೊಳ್ಳಿಲ್ಲ, ಇನ್ನು ನನ್ನ ಮಗನ್ ಭವಿಷ್ಯ ರೂಪಿಸೋಕ್ ಬಂದ್ಬಿಟ್ರು. ಹೇ ರತ್ನ, ಏನೆಂಬುರೆ? ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾರೆ, ಸ್ಟ್ರಾಂಗ್ ಆಗಿರ್ಲಿ. ತರ್ತೀನಮ್ಮ. ಆ ದೇವರು ನನ್ನ ಕೂಗನ್ನ ಕೇಳಿಸ್ಕೊಂಡ್ಬಿಟ್ಟ ಕಣಮ್ಮ. ಕೊನೆಗೂ ನೀನು ಸಂಪೂರ್ಣವಾಗಿ ನನ್ನ ತಂಗಿ ಆಗ್ಬಿಟ್ಟೆ ಅಲ್ವಾ? ನನಗಷ್ಟು ಸಾಕು ಕಣಮ್ಮ. ಕಣ್ಣುಗಳು ಬೇರೆಯಾದ್ರೂ